ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 21ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಕರ್ತನ ದೃಷ್ಟಿ ನೀತಿವಂತರ ಮೇಲಿದೆ, ಆತನು ಅವರ ಪ್ರಾರ್ಥನೆಗಳಿಗೆ ಕಿವಿಗೊಡುತ್ತಾನೆ. 1 ಪೇತ್ರನು 3ನೇ ಅಧ್ಯಾಯ 12ನೇ ವಚನ. ನಮ್ಮ ಪರಲೋಕದ ತಂದೆಯು ನಮ್ಮನ್ನು ಮತ್ತು ನಮಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿ ಆಳವಾದ ಅಕ್ಕರೆ ಉಳ್ಳವನಾಗಿದ್ದಾನೆ. ನಮ್ಮ ತಲೆಯಲ್ಲಿರುವ ಎಲ್ಲ ಕೂದಲನ್ನು ಎಣಿಸಿರುವ ಆತನಿಗೆ ಗಮನಕ್ಕೆ ಬಾರದೇ ಇರುವ ಯಾವ ಚಿಕ್ಕ ವಿಷಯವಾದರೂ ಇದೆಯೇ? ಮೊದಲು ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸೃಷ್ಟಿಸಲ್ಪಟ್ಟ ನಾವು ಈಗ ಬಿದ್ದು ಹೋದ ಸೃಷ್ಟಿಗಳಾಗಿದ್ದರೂ ನಮ್ಮ ಮನುಕುಲವನ್ನು ದೇವರು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿದ್ದಾನೆಂದರೆ, ನಾವು ಪಾಪಿಗಳಾಗಿದ್ದಾಗಲೂ ಬಹಳ ಬೆಲೆ ಕೊಟ್ಟು ನಮ್ಮನ್ನು ವಿಮೋಚಿಸಲು ಮತ್ತು ನಮ್ಮನ್ನು ಹಿಂದಿನ ಸ್ಥಿತಿಗೆ ತರಲು ಮತ್ತು ನಿತ್ಯವಾದ ಮಹಿಮೆ ಹೊಂದಲು ಆತನು ಏರ್ಪಾಡು ಮಾಡಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ಕ್ರಿಸ್ತನ ಮೂಲಕ ನಾವು ಆತನ ಮಕ್ಕಳಾಗುವಂತೆ ಆತನು ನಮಗೆ ಕೃಪೆಯುಳ್ಳ ದಯೆಯನ್ನು ತೋರಿಸಿದ್ದಾನೆ. ಬೇರೆ ಹೆಚ್ಚು ಮುಖ್ಯವಾದ ವಿಷಯಗಳಲ್ಲಿ ಆತನು ಬಹಳ ಬಿಡು ಇಲ್ಲದವನಾಗಿದ್ದಾನೆಂದು ನಾವು ಭಯಪಡಬೇಕಾಗಿಲ್ಲ, ಅಥವಾ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ನಾವು ಆತನ ಬಳಿಗೆ ಪದೇ ಪದೇ ಹೋಗುವುದರಿಂದ ಆತನು ಬೇಸರ ಪಡುತ್ತಾನೆ ಎಂದು ನಾವು ಭಯಪಡಬೇಕಾಗಿಲ್ಲ. ನಮ್ಮ ಮನೆಯ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ತಂದೆಯು ಬಹಿರಂಗವಾಗಿ ಅದರ ಫಲವನ್ನು ಬಹುಮಾನವನ್ನು ನಮಗೆ ಕೊಡುವನು ಎಂಬುದೇ. ಆಮೇನ್.